ಅವರೊಂದಿದ್ರು ಇನ್ನು ಮತ್ತೆ ಬೇರೆ ಬರ್ತೀನಿ ಅಂತ ಹೇಳಿದ್ರು, ಮತ್ತೆ ಅದಕ್ಕೆ ಬಂದು ಅಲ್ಲಿ ಸಡನ್ನಾಗಿ ಹೋಗ್ಬಿಡ್ತಾರೆ ಅಲ್ಲಿ ಎದುರುಗಡೆ. ಸೊ ಅದು ಹೋದರೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಶುರು ಮಾಡೋಣ. ನೇರ ಕೂತ್ಕೊಳ್ಳಿ. ಬಂದ ನೇರವಾಗಿರಲಿ, ಕುತ್ತಿಗೆ ಭಾಗ ನೇರವಾಗಿರಲಿ, ಭುಜಗಳು ಸಡಿಲವಾಗಿರಲಿ, ಯಾವುದೇ ಆಲೋಚನೆಗಳು ಚಿಂತೆಗಳು ಬೇಡ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ಹೇಲ್, ಎಕ್ಸ್ಹೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರನ್ನು ತಗೊಳ್ಳುವಾಗ ತಣ್ಣನೆ ಗಾಳಿ ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇದೆ. ಉಸಿರು ಬಿಡುವಾಗ ಬೆಚ್ಚನೆ ಗಾಳಿ ನಿಮ್ಮ ದೇಹದಿಂದ ಹೊರಗಡೆ ಬರ್ತಾ ಇದೆ. ಒಮ್ಮೆ ಅದನ್ನು ಗಮನಿಸಿ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ಹೇಲ್, ಎಕ್ಸ್ಹೇಲ್. 3 ಬಾರಿ ಓಂಕಾರ. ಸೊ ಪ್ರಾರ್ಥನೆಯನ್ನು ಶುರು ಮಾಡೋಣ. ನಿಧಾನವಾಗಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ, ಯೋಗೇನ ಚಿತ್ತಸ್ಯ ಪದೇನ ವಾಚಾಂ, ಮಲಂ ಶರೀರಸ್ಯ ಚ ವೈದ್ಯಕೇನ, ಮಲಂ ಶರೀರಸ್ಯ ಚ ವೈದ್ಯಕೇನ, ಯೋಪಾಕರೋತ್ತಂ ಪ್ರವರಂ ಮುನೀನಾಂ, ಯೋಪಾಕರೋತ್ತಂ ಪ್ರವರಂ ಮುನೀನಾಂ, ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ನಿಧಾನವಾಗಿ 2 ಕೈಗಳನ್ನು ಹಿಂದೆ ತಗೊಳ್ಳಿ. ಬಲ ಅಂಗೈಗೆ ಎಡ ಅಂಗೈಯಿಂದ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಹಿಂದೆ ಬಾಗಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಹಾಗೆ ಮುಂದೆ ಬಾಗಿ. ಭೂಮಿ ತಾಯಿಗೆ ನಮಿಸಿ, ಗುರುಗಳಿಗೆ ನಮಿಸಿ, ತಂದೆ ತಾಯಂದಿರಿಗೆ ನಮಿಸಿ, ಎಲ್ಲ ಹಿರಿಯರಿಗೂ ಹಾಗೂ ನಾವು ನಂಬಿರುವ ಭಗವಂತನಿಗೆ ನಮಿಸಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಮೇಲೆ ಬನ್ನಿ. 2 ಹಸ್ತಗಳನ್ನು ನಿಧಾನವಾಗಿ ಉಜ್ಜಿ ಮೃದುವಾಗಿ ಕಣ್ಣಿನ ಮೇಲೆ ಒತ್ತಿ. ಹಸ್ತಗಳ ಒಳಗಡೆನೇ ಕಣ್ಣುಗಳನ್ನು ಬಿಡಿ. ನಿಧಾನವಾಗಿ ಕೈಯನ್ನು ಕೆಳಗಡೆ ಇಳಿಸಿ. ಕುತ್ಕೊಂಡು ಮುದ್ರೆಗಳು ಗೊತ್ತಿದೆ. ಮುದ್ರೆಗಳು ಅಂತ ಹೇಳಿ ಚಿನ್ಮುದ್ರೆ, ಚಿನ್ಮಯ ಮುದ್ರೆ, ಯೋಗದಲ್ಲಿ ಯಾರ್ಯಾರು ಇರ್ತೀವೋ ಅವರಿಗೆ ಗೊತ್ತಿರುವಂಥದ್ದು. ಪ್ರಾಣ ಮುದ್ರೆ, ಪೃಥ್ವಿ ಮುದ್ರೆ, ಅಪಾನ ಮುದ್ರೆ, ಅಪಾನ ವಾಯು ಮುದ್ರೆ, ಸಹಜ ಶಂಕಾ ಮುದ್ರೆ, ಹೀಗೆ ಅನೇಕ ತರಹದ ಮುದ್ರೆಗಳಿದ್ದಾವೆ. ಒಂದಿಷ್ಟು ಥೆರಪಿಟಿಕಲ್ ಮುದ್ರಾಸು ಇದ್ದಾವೆ. ಅಂದರೆ ಈ ಥರ ಪ್ರಾಬ್ಲಮ್ಗೆ ಮಾತ್ರ ಮಾಡಬೇಕು. ಸೊ ಆ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆದಮೇಲೆ ಅದನ್ನು ಮಾಡಬಾರ್ದು ಅಂತ ಹೇಳಿ ಒಂದಿಷ್ಟು ಮುದ್ರೆಗಳಿದ್ದಾವೆ. ನಾರ್ಮಲ್ ಆಗಿರೋವಂಥವ್ರು ಸುಮ್ಮನೆ ಅದನ್ನು ಮಾಡ್ತಾ ಹೋದರೆ ಬರೀ ಅದರಿಂದ ನಮಗೆ ಬೆನಿಫಿಟ್ಸ್ ಸಿಗುತ್ತವೆ, ನಮಗೆ ಉಪಯೋಗಗಳೇ ಸಿಗುತ್ತೆ ನಮಗೆ. ಸೊ ಅದರಲ್ಲಿ ಮೊದಲಿದ್ದೆ ಚಿನ್ಮುದ್ರ. ಇದು ಚಿನ್ಮುದ್ರ, ಜ್ಞಾನ ಮುದ್ರ ಅಂತ ಹೇಳ್ತಾರೆ ಇದನ್ನು. ಸೊ ಏನಿದೆ ಮುದ್ರೆಗಳು ಗೊತ್ತು, ನಾವು ಮುದ್ರೆ ಮಾಡೋದನ್ನ ನೋಡಿದೀವಿ. ಅದಕ್ಕೆ ಏನು, ವಾಟ್ ಈಸ್ ದ ಡೆಫಿನೇಷನ್ ಮುದ್ರೆಗಳು ಅಂತಂದ್ರೆ? ಮುದಂ ದದಾತಿ ಇತಿ ಮುದ್ರಾ ಅಂತ ಹೇಳ್ತಾರೆ. ಮುದಂ ದದಾತಿ ಇತಿ ಮುದ್ರಾ ಅಂದ್ರೆ ಯಾವುದರಿಂದ ನಮಗೆ ಸಂತೋಷ ಸಿಗುತ್ತೋ, ಸಂತೋಷವನ್ನು ಕೊಡುತ್ತೋ ಅದನ್ನ ಮುದ್ರೆ ಅಂತಂದು ಹೇಳ್ತಾರೆ. ಸೊ ಇಲ್ಲಿ ಮುದ ಅಂತಂದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಎಷ್ಟು ಸಂಗೀತ ಎಷ್ಟು ಮುದವಾಗಿತ್ತು ಅಂತ ಹೇಳ್ತಾ ಇರ್ತೀವಲ್ವಾ, ಒಂದು ರೀತಿ ಆನಂದದ ಅನುಭವ ನಮಗೆ ಆಗ್ತಾ ಇರುವಂಥದ್ದು. ಸೊ ಆಮೇಲೆ ಒಂದಿಷ್ಟು ಸಂಪ್ರದಾಯಗಳಲ್ಲಿ ಮುದ್ರೆಗಳನ್ನು ಹಾಕಿಸಿಕೊಳ್ಳುವುದು ಅಂತ ಹೇಳಿರುವಂಥದ್ದು. ಆಮೇಲೆ ರಾಷ್ಟ್ರಪತಿಗಳಿಂದ ಈ ಒಂದು ಇದಕ್ಕೆ ಕಾನೂನಿಗೆ ಮುದ್ರೆ ಬಿತ್ತು ಅಂತಂದು ಹೇಳ್ತೀವಿ. ಅದು ಒಂದು ರೀತಿಯ ಅದು ಬೇರೆ. ಸೊ ಇದು ಹ್ಯಾಂಡ್ ಪೋಸ್ಚರ್ಸ್, ಕೈಗಳಲ್ಲಿ ಮಾಡುವಂತಹ ಪೋಸ್ಚರ್ಸ್ ಅಂತ ಹೇಳ್ತೀವಿ. ಆದರೆ ಇದಕ್ಕೆ ಯಾವುದೇ ರೀತಿಯ ಒಂದಿಷ್ಟು ಯಾವುದೇ ಇಲ್ಲಿ ಕಾಮನ್ ಆಗಿರುವಂಥದ್ದು ಹೇಳ್ಕೊಡ್ತಾ ಇದೆ ನಿಮಗೆ. ಇದಕ್ಕೆ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಬೇಕಾಗಿಲ್ಲ. ಈಗ ನೀವು ನಾನು ಹೇಳೋದನ್ನ ಕೇಳಿಸ್ಕೊಳ್ತಾ ಇದ್ದೀರಿ, ಕೇಳಿಸ್ಕೊಳ್ತಾ ಇದ್ದಾಗ ಯಾವುದೋ ಒಂದು ಮುದ್ರೆಯಲ್ಲಿ ಕೂತ್ಕೊಂಡ್ರೆ, ನಾನು ಹೇಳ್ಕೊಟ್ಟಿರ್ತಕ್ಕಂತಹ ಸಾಮಾನ್ಯ ಮುದ್ರೆಗಳಲ್ಲಿ ಕೂತ್ಕೊಂಡ್ರೆ ಸೊ ಕಾನ್ಸಂಟ್ರೇಷನ್ ಎಲ್ಲೇ ಇರುತ್ತೆ, ಬಟ್ ಆ ಮುದ್ರೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಅದರ ಬೆನಿಫಿಟ್ ಏನಿದೆಯೋ ನಮಗೆ ಗೊತ್ತಿಲ್ಲದೆ ನಮಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಓಕೆನಾ?
ಸೊ ಆ ಥರದ ಮುದ್ರೆಯಲ್ಲಿ ಮೊದಲನೇ ಮುದ್ರನೇ ಚಿನ್ಮುದ್ರ ಅಥವಾ ಅದನ್ನ ಜ್ಞಾನ ಮುದ್ರಾ ಅಂತಲೂ ಹೇಳ್ತಾರೆ ಅದನ್ನು. ನಮ್ಮ ಹಸ್ತಗಳಲ್ಲಿ ಕೈ ಬೆರಳುಗಳಲ್ಲಿ ಪಂಚತತ್ವಗಳು ಅಂತ ಹೇಳಿದ್ದಾರೆ, ಪಂಚಭೂತಗಳು ಅಂತಂದು ಹೇಳಿ ನಾವು ಕೇಳಿದ್ವಿ. ಸೊ ಹೆಬ್ಬೆಟ್ಟು ಅಗ್ನಿ ತತ್ವ, ತೋರು ಬೆರಳು ವಾಯು ತತ್ವ, ಮಧ್ಯಮ ಬೆರಳು ಆಕಾಶ ತತ್ವ, ಉಂಗುರದ ಬೆರಳು ಪೃಥ್ವಿ ಭೂಮಿ ತತ್ವ, ಆಮೇಲೆ ಕಿರು ಬೆರಳು ಜಲತತ್ವ. ಪಂಚಭೂತಗಳು ನಮ್ಮ ಕೈ ಬೆರಳುಗಳಲ್ಲಿ ನಾವು ಇರೋದನ್ನ ಕಾಣಬಹುದು. ಸೊ ಇಲ್ಲಿ ಚಿನ್ಮುದ್ರೆ ಅಂತಂದಾಗ ಅಗ್ನಿ ತತ್ವ ಮತ್ತೆ ವಾಯು ತತ್ವ ಎರಡನ್ನ ಸೇರುವಂಥದ್ದು, ಅಗ್ನಿ ತತ್ವ ಮತ್ತೆ ವಾಯು ತತ್ವ ಎರಡನ್ನು ಸೇರಿಸುವಂಥದ್ದು. ಇದು ಚಿನ್ಮುದ್ರ ಅಥವಾ ಜ್ಞಾನ ಮುದ್ರಾ ಅಂತ ಹೇಳ್ತೀವಿ. ಎರಡು ಹಸ್ತಗಳು ಆಕಾಶವನ್ನು ನೋಡ್ತಾ ಇರ್ಬೇಕು ಈ ತರ. ಸೊ ಇದನ್ನ ಉಪಯೋಗ ಏನಪ್ಪ ನಮ್ಗೆ ಇದು ಮಾಡ್ತಾ ಇರೋದ್ರಿಂದ ಅಂತಂದ್ರೆ, ಮನಸ್ಸು ಯಾವಾಗಲೂ ಕೂಡ ಪ್ರಶಾಂತವಾಗಿ ಮೊದಲನೇದಾಗಿ ಮನಸ್ಸು ಯಾವಾಗಲೂ ಕೂಡ ಪ್ರಶಾಂತವಾಗಿ ಇರುವಂಥದ್ದು, ನೆನಪಿನ ಶಕ್ತಿ ಜಾಸ್ತಿ ಆಗುವಂಥದ್ದು. ಸೊ ಮಕ್ಕಳಿಗೆ ಓದಲಿಕ್ಕೆ ಕೂತಾಗ ಈ ತರ ಮುದ್ರೆಯಲ್ಲೇ ಕೂಡಿಸ್ಬೇಕು. ಮುದ್ರೆಯಲ್ಲಿ ಕೂತಾಗ ಅವರಿಗೆ ಓದ್ತಾ ಇರುವಂಥದ್ದು ಬೇಗ ತಲೆಯಲ್ಲಿ ಉಳ್ಕೊಳ್ಳೋಕೆ ಶುರು ಆಗುತ್ತೆ, ಜ್ಞಾಪಕ ಶಕ್ತಿನೂ ಜಾಸ್ತಿಯಾಗಿ ಅವರು ಅದನ್ನ ಮರೆಯುವಂಥದ್ದು ಆಗೋದಿಲ್ಲ. ಅದ್ರ ಜೊತೆಗೆ ವೃದ್ಧರು ಕೂಡ ಅವರಿಗೂ ಕೂಡ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ ವಯಸ್ಸಾಗ್ತಾ ಇದ್ದ ಹಾಗೆ. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಇದೆ, 60 ಆದ್ಮೇಲೆ ಅರಳು ಮರಳು ಅಂತಂದು ಹೇಳಿ ಅಲ್ವಾ. ಸೊ ಅದು ಗಾದೆ, ಬಟ್ ಎಲ್ರಿಗೂ ಆ ಥರ ಆಗುತ್ತೆ ಅಂತಂದಲ್ಲ. ಸೊ ಚೆನ್ನಾಗಿ ಒಂದಿಷ್ಟು ಜನ 90 ವರ್ಷ ಆದ್ರೂ ಕೂಡ ಚಿಕ್ಕ ವಯಸ್ಸವ್ರಿಗಿಂತ ಚೆನ್ನಾಗಿ ನೆನಪಿಟ್ಕೊಂಡಿರ್ತಾರೆ. ಸೊ ಅದು ಅಲ್ಲ. ಸೊ ಆ ಥರ ಹೀಗೆ ಅಂದ್ರೆ ಇಲ್ಲಿ ನಮ್ಮಲ್ಲಿ ನೆನಪಿನ ಶಕ್ತಿಗೆ ಅಂದ್ರೆ ಜಸ್ಟ್ ಹೇಳ್ತಾ ಇದ್ದೀನಿ, ಬ್ರೈನಿಗೆ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೋ ಆವಾಗ ನೆನಪಿನ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗುವಂಥದ್ದು. ಸೊ ಅದಕ್ಕೆ ಈ ತರ ಇದನ್ನು ಮುದ್ರೆ ಮಾಡೋದ್ರಿಂದ ಮೆದುಳಿಗೂ ಕೂಡ ರಕ್ತ ಸಂಚಾರ ಸರಿಯಾಗಿ ಆಗುವಂಥದ್ದು, ಅದ್ರ ಜೊತೆಗೆ ದೇಹದ ಎಲ್ಲ ಕಡೆಯನ್ನು ರಕ್ತ ಸಂಚಾರ ಚೆನ್ನಾಗಾಗುವಂಥದ್ದು. ಅದ್ರ ಜೊತೆಗೆ ಹೃದಯದ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಹೃದಯದಲ್ಲೂ ಕೂಡ ರಕ್ತ ಸಂಚಾರ ಚೆನ್ನಾಗಾಗುವಂಥದ್ದು. ಅದರಿಂದ ಸೊ ಅಲ್ಲೂ ನಮಗೆ ತೊಂದರೆಗಳು ಬರದೇ ಇರೋ ಹಾಗೆ ಇದು ನೋಡ್ಕೊಳ್ಳುತ್ತೆ. ಸೊ ಇಲ್ಲಿ ಅಗ್ನಿ ತತ್ವ ಮತ್ತೆ ವಾಯು ತತ್ವ ಎರಡೂ ಸೇರಿದಾಗ ನಮ್ಮಲ್ಲಿ ಸ್ಥಿರತೆ ಉಂಟಾಗುತ್ತೆ, ಸ್ಥಿರತೆ ಕಾನ್ಸ್ಟೆಂಟ್. ಸೊ ಅದರಿಂದನೇ ಮನಸ್ಸು ಕೂಡ ಪ್ರಶಾಂತವಾಗಿರುವಂಥದ್ದು. ಸೊ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗುವಂಥದ್ದು. ಯಾವಾಗ ಯಾವುದೇ ರೀತಿಯ ಯೋಚನೆಗಳು ಬರದೇ ಇದ್ದೇ ಏನಾಗ್ತಾ ಹೋಗುತ್ತೆ, ನಮಗೆ ಆನಂದದ ಅನುಭವ ನಮ್ಮಲ್ಲಿ ಆಗುವಂಥದ್ದನ್ನು ನಾವು ನೋಡ್ತೀವಿ. ಓಕೆನಾ, ಇದು ಚಿನ್ಮುದ್ರೆ. ಸುಮ್ಮನೆ ನಾವು ಕೂತ್ಕೊಂಡಾಗ ಈಗ ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತೀವಿ, ಕೈಗೇನು ಕೆಲಸ ಇರೋದಿಲ್ಲ, ಆವಾಗ ಚಿನ್ಮುದ್ರೆಯಲ್ಲಿ ಕೂತ್ಕೊಳ್ಳೋದು. ಜೊತೆಗೆ ಮೀಟಿಂಗ್ ನಡೀತಾ ಇರುತ್ತೆ, ಆಫೀಸಲ್ಲಿ ಮೀಟಿಂಗ್ ನಡೀತಾ ಇರುತ್ತೆ, ಅವಾಗ ಕೈಗೇನು ಕೆಲಸ ಇರಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನ ನಾವು ಕೇಳಿಸ್ಕೊಳ್ತಾ ಇರ್ತೀವಿ, ಇಲ್ಲಾಂದ್ರೆ ನಾವು ಮಾತನ್ನ ಆಡ್ತಾ ಇರ್ತೀವಿ. ಸೊ ಆವಾಗಲೂ ಕೂಡ ಮುದ್ರೆಯಲ್ಲಿ ಕೂತ್ಕೊಳ್ಬಹುದು. ಪುರಾಣ ಪ್ರವಚನ ಕೇಳುವಾಗ ಹೀಗೆ ಕೈಗೆ ಕೆಲಸ ಯಾವಾಗ ಇರೋದಿಲ್ವೋ ಸೀರಿಯಲ್ ನೋಡುವಾಗ ಅವಾಗ ಇದು ಇಟ್ಕೊಂಡ್ಬಿಟ್ರೆ ನಾವು ಇಟ್ಕೊಂಡಿದ್ದೀವಿ ಅನ್ನೋಂಥದ್ದನ್ನು ಮರ್ತು ಬಿಟ್ಟಿರ್ತೀವಿ. ಯಾಕಂದ್ರೆ ಸೀರಿಯಲ್ ನೋಡೋದ್ರಲ್ಲಿ ಅಲ್ಲಿ ಏನಾಗ್ತಾ ಇದೆ ಅನ್ನೋಂಥದ್ದನ್ನು ನಾವು ಗಮನ ಕೊಡ್ತಾ ಇರ್ತೀವಿ, ಯಾವ ಮುದ್ರೆ ಇದೆ ಅನ್ನೋಂಥದ್ದನ್ನು ನಾವು ಮರ್ತು ಬಿಟ್ಟಿರ್ತೀವಿ. ಸೊ ಹಾಗೆ ಆ ಟೈಮಲ್ಲಿ ಜಾಸ್ತಿ ಹೊತ್ತು ಇಟ್ಕೊಳ್ಳಿಕ್ಕೂ ಆಗುತ್ತೆ ನಮಗೆ ಅಲ್ವಾ. ಹೀಗೆ ಅದ್ರ ಜೊತೆಗೆ ವಾಕ್ಪಟುತ್ವನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಮಾತುಗಾರ ಆಗ್ಬೇಕು ಅಂತಂದ್ರೆ ಚಿನ್ಮುದ್ರೆ ಬಹಳ ಸಹಕಾರಿಯಾಗಿರ್ತಕ್ಕಂಥದ್ದು. ಓಕೆನಾ, ಇದೆಲ್ಲ ಕೂಡ ನಾವು ಮಾಡ್ಬೋದು. ಸೊ ನಾವೆಲ್ಲರೂ ಮನೆಯಲ್ಲಿ ಸೀರಿಯಲ್ ನೋಡ್ತೀವ ಮನೆಯಲ್ಲಿ ಅದೇ ಸರ್, ನೀವು ಯಾರು ಸೀರಿಯಲ್ ನೋಡಲ್ಲ? ಅದು ಬೆಸ್ಟ್, ಇನ್ನೂ ಬೆಸ್ಟ್ ಅದು. ಸೊ ಸೀರಿಯಲ್ಗಳದ್ದು ಅದಕ್ಕೆ ಕೇಳಿದೆ. ಸೊ ಈ ಥರ ಮತ್ತೆ ನಾಳೆ ನೋಡುವಾಗ ನಾಳೆ ಪ್ರಾಣ ಮುದ್ರೆ ಮತ್ತೆ ಪೃಥ್ವಿ ಮುದ್ರೆ ಬಗ್ಗೆ ಹೇಳ್ತೇನೆ. ಇನ್ನೊಂದು ಅದ್ರ ಜೊತೆಗೆ ಮತ್ತೆ ನಾಡಿದ್ದು ಮಾಡುವಾಗ ಅಪಾನ ವಾಯು ಮುದ್ರೆ ಅಂತ ಹೇಳಿದೆ, ಹೃದಯಕ್ಕೆ ಸಂಬಂಧಪಟ್ಟಿರುತ್ತೆ. ಅದು ಕೂಡ ಬರೀ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ, ಅದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದೆ ನಾನು. ಓಕೆನಾ, ಈಗ ಇವತ್ತು ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದಿಷ್ಟು ವ್ಯಾಯಾಮಗಳು. ಸೊ ಹೃದಯ ಯಾವ ರೀತಿಯಾಗಿ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬಹುದು, ಅಥವಾ ಹೃದಯ ನಂಗೆ ಆಲ್ರೆಡಿ
ಹಾರ್ಟ್ ಪ್ರಾಬ್ಲಮ್ ಆಗಿದೆಯಪ್ಪ ನನಗೆ, ಅವರು ಏನೇನು ಮಾಡ್ತಾ ಹೋಗುತ್ತೆ, ಮುಂದೆ ನನಗೆ ತೊಂದರೆ ಬರದೇ ಇರೋ ಹಾಗೆ ಮಾಡಬೇಕು ಅಂತಂದ್ರೆ. ಸೊ ಹಾಗೆ, ಸೊ ಅಲ್ಲಿ ಈಗ ನಾರ್ಮಲ್ ಆಗಿರುವಂತವ್ರು ಸ್ವಲ್ಪ ಅದರ ರಿಲೇಟೆಡ್ ಮಾಡಬೇಕು ಅಂದ್ರೆ ನಮ್ಮ ಎದೆ ವಿಶಾಲಗೊಳ್ಳುವಂಥದ್ದು ಮತ್ತೆ ಸಂಕುಚನಗೊಳ್ಳುವಂಥದ್ದು ಈ ರೀತಿಯಲ್ಲಿ ಮಾಡ್ತಾ ಇರ್ಬೇಕು. ಇದು ಇಲ್ಲಿಂದ ಈ ರಕ್ತ ಸಂಚಾರ ಚೆನ್ನಾಗುತ್ತೆ, ಒಳಗಡೆ ಆಕ್ಸಿಜನ್ ಪೂರೈಕೆ ಚೆನ್ನಾಗಾಗಿ ಅಲ್ಲಿ ರಕ್ತ ಸಂಚಾರ ಚೆನ್ನಾಗುತ್ತೆ. ಅದ್ರ ಜೊತೆಗೆ ಯಾರಿಗೆ ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಯಾರೋ ಒಬ್ರು ಸ್ಟಂಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ, ಇಲ್ಲ ನನಗೆ ಎಷ್ಟು ವರ್ಷದಿಂದ ನನಗೆ ಸರ್ಜರಿ ಆಗಿದೆ ಆ ಥರದ್ದು ಅಂತ ಹೇಳಿ, ಅಥವಾ ಆಲ್ರೆಡಿ ಪ್ರಾಬ್ಲಮ್ ಇತ್ತು ಅಂತಂತಂದ್ರೆ ಅವರು ಹೃದಯಕ್ಕೆ ಭಾರ ಬೀಳೋ ರೀತಿಯಲ್ಲಿ ಯಾವುದೇ ರೀತಿಯ ವ್ಯಾಯಾಮಗಳನ್ನು ಅವರು ಮಾಡಬಾರದು. ಅವ್ರು ಯಾವುದೇ ರೀತಿಯ ವ್ಯಾಯಾಮಗಳನ್ನ ಆ ಥರ ಇದು ಆಸನಗಳನ್ನಾಗಲಿ ಆ ಥರದ್ದು ಮಾಡಬಾರ್ದು. ಅವರು ಯಾವುದು ಎದೆ ವಿಶಾಲವಾಗುವಂಥದ್ದು ಮಾಡ್ತಾ ಇರುತ್ತೋ ಅದನ್ನ ಮಾಡ್ತಾ ಹೋಗ್ಬೇಕು. ಸೊ ಅದನ್ನ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ಸೂರ್ಯ ನಮಸ್ಕಾರ ಈ ಥರದ್ದು ಯಾವುದು ಕೂಡ ಅವರು ಯಾರಿಗೆ ಆಲ್ರೆಡಿ ಪ್ರಾಬ್ಲಮ್ ಇರುತ್ತೆ ಅವರು ಅದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಈ ರೀತಿಯಾಗಿ ಸೊ ನಾವು ಮೊನ್ನೆ ಮಾಡುವಾಗ ಏಕಪಾದ ಅರ್ಧ ಪವನ ಮುಕ್ತಾಸನ ಅಂತ ಹೇಳಿ ಮಾಡಿದ್ವಿ. ನೆನಪಿದೆಯಾ? ಇಲ್ಲ ತೋರಿಸ್ತೇನೆ ಒಮ್ಮೆ. ಎರಡು ಕೈಗಳನ್ನು ಇಂಟರ್ಲಾಕ್ ಮಾಡ್ಕೊಂಡ್ಬಿಟ್ಟು ನಿಧಾನ ಕಾಲನ್ನ ನೇರ ಮಾಡಿ ಮೇಲೆ ಎತ್ತಿಬಿಟ್ಟು ಸ್ಲೋಲಿ ಇಷ್ಟು ಇಟ್ಕೊಳ್ಳುವಂಥದ್ದು. ಇದು ಏಕಪಾದ ಅರ್ಧ ಪವನ ಮುಕ್ತಾಸನ. ಇದು ನಾರ್ಮಲ್ ಆಗಿ ಎಲ್ಲರೂ ಮಾಡ್ಬೋದು. ಇಷ್ಟು ಇಟ್ಕೊಳ್ಳಿಕ್ಕೆ ಸೊ ನಮ್ಗೆ ಕರೆಕ್ಟಾಗಿ ಇಷ್ಟು ಇಟ್ಕೊಂಡಿರೋಣ. ಸೊ ಎದೆ ಮೇಲೆ ಭಾರ ಬೀಳ್ತಾ ಇದೆ, ಕಷ್ಟ ಅನಿಸ್ತಾ ಇದೆ ಅಂತಂದಾಗ ಎಷ್ಟು ರಿಲೀಫ್ ಆಗಿ ಎಷ್ಟು ಇಟ್ಕೊಳ್ಬೋದು ಅಷ್ಟು ಇಟ್ಕೊಳ್ಬೇಕು. ಓಕೆನಾ? ಸೊ ಇದಾದ್ಮೇಲೆ ಪೂರ್ಣ ಪವನ ಮುಕ್ತಾಸನ ಅಂತಿದೆ. ಪೂರ್ಣ ಪವನ ಮುಕ್ತಾಸನ ಅಂತಿರುವಂಥದ್ದು ಯಾರಿಗೆ ತೊಂದರೆ ಇದೆಯೋ ಅವ್ರು ಅದನ್ನು ಅಷ್ಟು ಅವಾಯ್ಡ್ ಮಾಡ್ಬೇಕು ಅದನ್ನ. ಯಾಕಂದ್ರೆ ಪೂರ್ತಿ ಎದೆಯಲ್ಲಿ ಎತ್ತಿ ಬಿಟ್ಟು ಸೊ ಮುಂದೆ ಬರ್ತಾ ಇದೆ, ಸ್ವಲ್ಪ ಇಲ್ಲಿ ಕಂಜೆಷನ್ ಆಗುವಂಥ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೆ ಜಸ್ಟ್ ಬರೀ ಅವರು ಇಷ್ಟು ಇಟ್ಕೊಂಡ್ರೆ ಸಾಕು. ನಾರ್ಮಲ್ ಆಗಿರುವಂಥವ್ರು ಪೂರ್ತಿ ಈ ಥರ ಸೊ ಈ ಥರ ಟಚ್ ಮಾಡುವಂಥದ್ದು ಮಾಡೋಣ. ಓಕೆನಾ? ಮಾಡೋಣ. ಮೇಲೆ ಬಂದ್ಕೊಳ್ಳಿ. ಸೊ ಎರಡು ಕಾಲುಗಳನ್ನು ಮಡಚಿ ಈಗ ನಿಧಾನವಾಗಿ ಬಲಗಾಲನ ಮೇಲೆ ಎತ್ತಿ ಮತ್ತೆ ಕಾಲನ್ನು ಮಡಚಿ ಎರಡು ಕೈಗಳನ್ನು ಇಂಟರ್ಲಾಕ್ ಮಾಡ್ಕೊಂಡ್ಬಿಟ್ಟು ಮಂಡಿಯನ್ನ ಸ್ವಲ್ಪ ಎದೆ ಕಡೆಗೆ ಎಷ್ಟಾಗುತ್ತೋ ಅಷ್ಟು ಎಳೆ ಎದೆ ಕಡೆಗೆ ಮಂಡಿಯನ್ನ, ಬಲ ಮಂಡಿಯನ್ನ ಎದೆ ಕಡೆಗೆ ಚೆನ್ನಾಗಿ ಎಳ್ಕೊಂಡ್ಬಿಟ್ಟು ಪಾದ ನೇರವಾಗಿರ್ಲಿ, ಸಹಜವಾದ ಉಸಿರಾಟದೊಂದಿಗೆ ಹಿಡಿದಿಟ್ಕೊಳ್ಬೇಕು ಇದನ್ನ ಆರಾಮ್ಸೆ. ನಿಧಾನವಾಗಿ ಇಳಿಸಿ ಬಲಗಾಲನ ಇಳಿಸಿ. ಈಗ ನಿಧಾನವಾಗಿ ಎಡಗಾಲು ನೇರ ಮಾಡ್ಕೊಂಡ್ಬೇಡ. ಫಸ್ಟ್ ಕೆಳಗಡೆ ನೇರ ಮಾಡ್ಕೊಂಡ್ಬಿಟ್ಟು ನಿಧಾನವಾಗಿ ಕಾಲನ್ನು ಎತ್ತಿ ಮತ್ತೆ ಕಾಲನ್ನು ಮಡಚಿ ಮಂಡಿಯನ್ನ ಎದೆಯ ಕಡೆಗೆ ಎಳ್ಕೊಳ್ಳಿ. ತೊಡೆಯಿಂದ ಹೊಟ್ಟೆಯನ್ನ ಒತ್ತಿ ಚೆನ್ನಾಗಿ ಸಹಜವಾದ ಉಸಿರಾಟದಿಂದ ಹಿಡಿದಿಟ್ಕೊಳ್ಳಿ. ನಿಧಾನವಾಗಿ ಎಡಗಾಲನ್ನ ಇಳಿಸಿ ಆರಾಮ್ಸೆ ಜಸ್ಟ್ ರಿಲ್ಯಾಕ್ಸ್ ಮಾಡಿ. ಈಗ ಶವಾಸನದಲ್ಲಿ ವಿಶ್ರಾಂತಿ. ಕಾಲುಗಳು ಅಗಲ ಮಾಡ್ಕೊಳ್ಳಿ, ಕೈಗಳೆರಡು ದೇಹದ ಪಕ್ಕದಲ್ಲಿರಲಿ, ಹಸ್ತಗಳು ಆಕಾಶವನ್ನು ನೋಡ್ತಾ ಇರಲಿ, ಕಣ್ಣು ಮೃದುವಾಗಿ ಮುಚ್ಚಿರಲಿ, ಮುಖದ ಮೇಲೆ ಪ್ರಸನ್ನತೆ ಇರಲಿ. ಹೊಟ್ಟೆ ಭಾಗದ ಮೇಲೆ ಒತ್ತಿರೋದ್ರಿಂದ ಏನಾಗ್ತಾ ಇದೆ, ಅಲ್ಲಿ ಒಂದು ರೀತಿಯ ಲೈಟ್ ಆಗಿರುವಂತಹ ಒಂದು ಅನುಭವ ನಿಮಗೆ ಆಗ್ತಾ ಇದೆ, ಅದನ್ನು ಗಮನಿಸಿದಾಗ. ಈಗ ನಿಧಾನವಾಗಿ ಎರಡು ಕಾಲುಗಳನ್ನ ಮಡಚಬೇಕು. ಮತ್ತೆ ಆಲ್ಟರ್ನೇಟ್ ಲೆಗ್ ರೈಸಿಂಗ್
ಬಲಗಾಲನ ನೇರ ಮಾಡ್ಕೊಳ್ಳೋಣ. ನೇರ ಮಾಡ್ಕೊಂಡ್ಬಿಟ್ಟು ನಿಧಾನವಾಗಿ ಎತ್ತಿ ಪಾದ ಮಂಡಿಯ ಕಡೆಗೆ. ಚೆನ್ನಾಗಿ ಪ್ರಯತ್ನ ಮಾಡೋಣ. ಜಾಸ್ತಿ ಪ್ರೆಷರ್ ಹಾಕಿ ಮಾಡುವಂಥದ್ದು ಬೇಡ, ಪ್ರಯತ್ನ ಮಾಡಿ ಎಷ್ಟಾಗುತ್ತೋ ಚೆನ್ನಾಗಿ ಮೇಲೆ ತರಲಿಕ್ಕೆ. ಸಹಜವಾದ ಉಸಿರಾಟ. ಹಂಗಾಗಿ ನೀವು ಕಾಲು ಉದ್ದ ಚಾಚಬೇಕು. ಇದು ಬಲಗಾಲ ಈ ತರ ಆಲ್ಟರ್ನೇಟ್ ಲೆಗ್ ರೈಸಿಂಗ್. ಇನ್ನೊಂದು ಕಾಲು ಮಡಚಿ ಲೆಫ್ಟ್ ಲೆಗ್. ಇದೇ ಇನ್ನು ಸ್ಟ್ರೈಟ್ ಆಗಲ್ಲ, ಇಷ್ಟೇ ಬರುತ್ತೆ. ನಾನು ಮೊದಲೇ ಇವಾಗ ಚೆನ್ನಾಗಿ ಗೊತ್ತಿದೆ ಇವತ್ತು ಅಲ್ವಾ? ಬರುತ್ತೆ. ನಿಧಾನವಾಗಿ ಇಳಿಸಿ. ಈಗ ಸ್ಲೋಲಿ ರಿಲೀಸ್. ಈಗ ಎಡಗಾಲು ನಿಧಾನವಾಗಿ ಫಸ್ಟ್ ಕೆಳಗಡೆ ನೇರ ಮಾಡ್ಕೊಂಡ್ಬಿಡ್ಬೇಕು. ಎಡಗಾಲು ನೇರ ಮಾಡ್ಕೊಂಡ್ಬಿಡ್ಬೇಕು. ಪೂರ್ತಿ ಮಂಡಿ ಕೆಳಭಾಗದ ಮಂಡಿಯನ್ನು ನೆಲಕ್ಕೆ ತಾಗಿಸ್ಬೇಕು. ನೆಲಕ್ಕೆ ತಾಗಿಸ್ಬಿಟ್ಟು ಆಮೇಲೆ ನಿಧಾನವಾಗಿ ಮೇಲೆ ಎತ್ತಬೇಕು. ಆಮೇಲೆ ನಿಧಾನವಾಗಿ ಮೇಲೆ ಎತ್ತಿ ಪಾದ ಮಂಡಿಯ ಕಡೆಗೆ ಸಹಜವಾದ ಉಸಿರಾಟ. ಸೊ ಈ ತರ ಪೂರ್ತಿ ಕಾಲ ಕೆಳಗಡೆ ನೇರ ಮಾಡ್ಕೊಂಡ್ಬಿಟ್ಟು ಮೇಲೆ ಎತ್ತಿದಾಗ ಏನಾಗುತ್ತೆ, ಚೆನ್ನಾಗಿ ಸ್ಟ್ರೆಚ್ ಆಗಿ ಅದು ಮಂಡಿ ಮಡ್ಚಿರೋದಿಲ್ಲ. ಸೊ ಫುಲ್ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿಕ್ಕೆ ನಮ್ಗೆ ಈಸಿ ಆಗುತ್ತೆ. ಗೊತ್ತಾಯ್ತಲ್ಲ? ಸಹಜವಾದ ಉಸಿರಾಟ ಹಿಡಿದಿಟ್ಕೊಂಡು ಸ್ಲೋಲಿ ರಿಲೀಸ್. ನಿಧಾನವಾಗಿ ಇಳಿಸಿ ಆರಾಮ್ಸೆ. ಮತ್ತೀಗ ಶವಾಸನದಲ್ಲಿ ವಿಶ್ರಾಂತಿ. ಜಸ್ಟ್ ರಿಲಾಕ್ಸಿಂಗ್ ಶವಾಸನ. ನೆಕ್ಸ್ಟ್ ಈಗ ಫಸ್ಟ್ ಸುಪ್ತ ಪಾದಾಸನಕ್ಕೆ ಬರಬೇಕು. ನೆಕ್ಸ್ಟ್ ಉದರ ಶ್ವಾಸ ಅಂತ ಹೇಳ್ತೇನೆ ನಾನು. ಕಾಲುಗಳು ಜೊತೆಯಲ್ಲೇ ಸೇರಿಸಿರೋಣ. ಕೈಗಳು ತಲೆಯ ಮೇಲ್ಭಾಗಕ್ಕೆ ತಗೊಳ್ಬೇಕು. ಇದು ಸುಪ್ತ ತಾಡಾಸನ ಅಂತ ಹೇಳ್ತೀವಿ. ಮಂಡಿಗಳು ಪೂರ್ತಿ ಟೈಟ್ ಮಾಡ್ಕೊಂಡಿರಿ. ಕಾಲುಗಳು ಪೂರ್ತಿ ನೇರವಾಗಿ ಇರೋಣ. ಪಾದಗಳನ್ನು ಮಡಚಬಾರ್ದು. ಪಾದಗಳು ಪೂರ್ತಿ ನೇರವಾಗಿರ್ಲಿ. ಮಂಡಿಗಳು ಪೂರ್ತಿ ಟೈಟ್ ಆಗಿರ್ಲಿ. ಕೈಗಳು ಪೂರ್ತಿ ಚೆನ್ನಾಗಿ ಮೇಲೆ ತಗೊಂಡು ಹೋಗಿ. ಭುಜಗಳು ಕೂಡ ಅಲ್ಲಿ ಚೆನ್ನಾಗಿ ಸ್ಟ್ರೆಚ್ ಆಗಿರ್ಬೇಕು. ಇದನ್ನು ಸುಪ್ತ ತಾಡಾಸನ ಅಂತ ಹೇಳ್ತೀವಿ ಇದನ್ನ. ಓಕೆನಾ? ಈಗ ಇಲ್ಲಿ ಉದರ ಶ್ವಾಸ ಇನ್ಹೇಲ್ ಮಾಡೋದು ಇದೇ ಸ್ಥಿತಿಯಲ್ಲಿ ಇರ್ತೀವಿ. ಆದ್ರೆ ಹೊಟ್ಟೆ ಮೇಲೆ ಬರ್ಬೇಕು. ಇನ್ಹೇಲ್, ಎಕ್ಸೇಲ್ ಮಾಡೋ ಉಸಿರು ಬಿಡ್ತಾ ಹೊಟ್ಟೆ ಕೆಳಗಡೆ ಹೋಗುತ್ತೆ. ಕೈ ಕೂಡ ನಿಧಾನವಾಗಿ ಹಾಗೆ ಕೆಳಗಡೆ ಬರ್ಬೇಕು. ಸ್ಲೋಲಿ ಎಕ್ಸೇಲ್. ಕಾಲು ಯಾವುದಕ್ಕೂ ಕೂಡ ಟೈಟ್ ಇರೋದು ಬಿಡಬಾರ್ದು. ಓಕೆನಾ? ಇನ್ಹೇಲ್ ನೋಡಿ, ಉಸಿರು ತಗೊಳ್ಳುವಾಗ ಹೊಟ್ಟೆ ಮೇಲೆ ಬರಬೇಕು, ಕೈಗಳ ಮೇಲೆ ಹೋಗ್ಬೇಕು ತಲೆ ಮೇಲ್ ಭಾಗಕ್ಕೆ. ಉಸಿರು ಬಿಡುವಾಗ ನಿಧಾನವಾಗಿ ಕೈಗಳ ಕೆಳಗೆ, ಹೊಟ್ಟೆ ಕೂಡ ಒಳಗಡೆ ಹೋಗುತ್ತೆ. ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, exhale. Breathe in. ಸ್ಲೋಲಿ. ಇದು ಉಸಿರಾಟದ ಕ್ರಿಯೆ. ಇದು ಬ್ರೀತ್ ಔಟ್. ಕೊನೆ ಬಾರಿ ಲಾಸ್ಟ್ ರೌಂಡ್. ಇನ್ಹೇಲ್, ಎಕ್ಸ್ಹೇಲ್. ಈಗ ರಿಲ್ಯಾಕ್ಸಿಂಗ್ ಶವಾಸನ. ಕಾಲುಗಳು ಅಗಲ ಮಾಡ್ಕೊಳ್ಳಿ. ಇಷ್ಟೊತ್ತು ಮಂಡಿಗಳೆಲ್ಲ ಟೈಟ್ ಆಗಿತ್ತು, ಅದನ್ನು ಲೂಸ್ ಬಿಡಿ. ಪಾದಗಳು ಕೂಡ ಚೆನ್ನಾಗಿ ನಾರ್ಮಲ್ ಆಗಿ ಇಟ್ಕೊಂಡಿರಿ. ಪಾದಗಳು ಎಷ್ಟೊತ್ತು ನೇರವಾಗಿದ್ದು ಅದನ್ನು ನಾರ್ಮಲ್ ಆಗಿ ಬಿಡಿ. ಈಗ ಗಮನಿಸಿ, ಪೂರ್ತಿ ಒಂದು ರೀತಿಯ ಆನಂದ ಅನುಭವ ಆಗ್ತವೆ ಅಂತ ನೀವು ಕಾಣಬಹುದು.
ರಿಲ್ಯಾಕ್ಸ್. ಪೂರ್ತಿ ದೇಹ ಲೈಟ್ ಅನ್ನಿಸ್ತಾ ಇದೆ, ನಿಮಗೆ ಹಗುರವಾದಂತ ಅನುಭವ ಆಗ್ತಾ ಇದೆ. ಓಕೆ, ನಿಧಾನವಾಗಿ ಎರಡು ಕಾಲುಗಳ ಜೊತೆಲಿ ಸೇರಿಸಿ ಬಲಗೈಯನ್ನು ತಲೆ ಮೇಲ್ಭಾಗಕ್ಕೆ ತಗೊಳ್ಳೋಣ. ಎಡಗಾಲನ್ನು ಮಡಚಿ ಬಲಭಾಗಕ್ಕೆ ತಿರುಗಿ ಎಡಗಾಲು ನೇರ ಮಾಡ್ಕೊಳ್ಳೋಣ. ನಿಧಾನವಾಗಿ ಹಾಗೆ ಹೊಟ್ಟೆ ಮೇಲೆ ಮಲ್ಕೊಳ್ಬೇಕು. ಅವ ನೀವು ಈ ಕಡೆ ಬರ್ತೀರಾ, ಇಲ್ಲಿ ಯಾವ್ದೊಬ್ರು ಈ ಕಡೆ ಸ್ವಲ್ಪ ಮುಂದೆ ಬನ್ನಿ. ಯಾಕೆ ಹಾ, ಮಲ್ಕೋಬೇಕು ಅದೇ ಹೊಟ್ಟೆ ಮೇಲೆ ಅಲ್ಲ, ಅಲ್ಲಿ ನಿಮ್ಗೆ ಅವರಿಗೆ ಇದಾಗ್ತಾ ಇದೆ ಅಲ್ವಾ, ನೀವು ಅದಕ್ಕೆ ಸ್ವಲ್ಪ ಮುಂದೆ ಚೂರು ಯಾರಾದ್ರೂ ಒಬ್ರು ಬನ್ನಿ ಮುಂದೆ. ಈಗ ನೆಕ್ಸ್ಟ್ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಅಬ್ಡೋಮನ್ ಹೊಟ್ಟೆ ಮೇಲೆ ಮಲ್ಕೊಂಡು ಕೈಗಳೆರಡು ಎದೆ ಪಕ್ಕದಲ್ಲಿರಲಿ, ಕಾಲುಗಳ ಜೊತೆ ಸೇರಿಸೋಣ. ಲೆಗ್ಸ್ ಟುಗೆದರ್. ಸ್ಲೋಲಿ ಇನ್ಹೇಲ್, ಭುಜಂಗ ಬ್ರೀತಿಂಗ್ ಎಷ್ಟಾಗುತ್ತೋ ಅಷ್ಟು ಎತ್ತಿ. ನಿಧಾನವಾಗಿ ಎಕ್ಸ್ಹೇಲ್, ಬ್ರೀತ್ ಇನ್, breathe out, inhale, go, exhale, breathe in. ಉಸಿರು ತಗೊಳ್ತಾ ಎದೆ ಮುಖ ಮತ್ತು ಎದೆಯನ್ನು ಎತ್ತಿ ಮೇಲೆ, ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎದೆ ಮತ್ತೆ ಮುಖವನ್ನು ಕೆಳಗಡೆ ಇಳಿಸಿ. ನಿಧಾನವಾಗಿ ಈಗ ಕೊನೆ ಬಾರಿ ಇನ್ಹೇಲ್, ಸ್ಲೋ ಆಗಿ ಎತ್ತಣ. ಹಾಗೆ ನಿಧಾನವಾಗಿ ಅದನ್ನ ಇಳಿಸಿ. ಸ್ಲೋಲಿ ರಿಲೀಸ್, ಆರಾಮ್ಸೆ. ಮಕರಾಸನದಲ್ಲಿ ವಿಶ್ರಾಂತಿ. ಅದೇ ಸ್ಥಿತಿಯಲ್ಲಿ ಇರ್ತೀವಿ, ಹಾಗೆ ಮಲ್ಕೊಳ್ಳಿ. ಮಂಡಿ ಕಾಲುಗಳು ಅಗಲವಾಗಿ ಇಟ್ಕೊಂಡಿರೋಣ. ಮಂಡಿಗಳು ಒಂದಕ್ಕೊಂದು ನೋಡ್ತಾ ಇರಲಿ. ಎರಡು ಕೈಗಳ ಮಧ್ಯದಲ್ಲಿ ಗದ್ದ, ಚಿನ್ ಕ್ರಾಸ್ ಮಾಡ್ಕೊಳ್ಳಿ. ಎರಡು ಕೈಗಳು ಹೀಗೆ ನಾವು ಯಾವ ತರ ಕೈ ಕಟ್ಕೊಳ್ತೀವಲ್ವ ಅದೇ ರೀತಿ ಕೈ ತರ ಇಟ್ಕೊಂಡ್ಬಿಟ್ಟು ಎರಡು ಕೈಗಳ ಮಧ್ಯದಲ್ಲಿ ಗದ್ದ. ಸಹಜ ಕಣ್ಣನ್ನು ಮುಚ್ಚಿ ಸಹಜವಾದ ಉಸಿರಾಟವನ್ನು ಹಿಡಿದಿಟ್ಕೊಳ್ಳಿ. ರಿಲ್ಯಾಕ್ಸ್. ಗಮನಿಸಿ ಬೆನ್ನನ್ನು ಕೂಡ. ನಿಧಾನವಾಗಿ ಈಗ ನೆಕ್ಸ್ಟ್ ಶಶಂಕ ಬ್ರೀತಿಂಗಿಗೆ ಹೋಗೋಣ. ವಜ್ರಾಸನಕ್ಕೆ ಕೂತ್ಕೊಳ್ಳಿಕ್ಕಾಗುವಂಥವ್ರು ವಜ್ರಾಸನಕ್ಕೆ ಬನ್ನಿ. ವಜ್ರಾಸನಕ್ಕೆ ಎರಡು ಕೈಗಳನ್ನು ಹಿಂದೆ ಕಟ್ಟಬೇಕು. ಕೈಗಳನ್ನು ಹಿಂದೆ ತಗೊಂಡ್ಬಿಟ್ಟು ಬಲ ಅಂಗೈಗೆ ಎಡ ಅಂಗೈಯಿಂದ ಇಟ್ಕೊಳ್ಬೇಕು. ಓಕೆನಾ? ಇನ್ಹೇಲ್, ನಿಧಾನವಾಗಿ ಎಕ್ಸ್ಹೇಲ್, ಬ್ರೀತ್ ಇನ್. ಉಸಿರಾಟ ಕ್ರಮ ಸರಿಯಾಗಿರಲಿ. ಬ್ರೀತ್ ಔಟ್, ಪೂರಕ. ರೇಚಕ, ಇನ್ಹೇಲ್, ಎಕ್ಸ್ಹೇಲ್, ಲಾಸ್ಟ್ ಒನ್ ಇನ್ಹೇಲ್. ನೋಡಿ ಈ ತರ ಇನ್ಹೇಲ್ ಮಾಡಿ ಹಿಂದೆ ಬಾಗುವಾಗ ನಮ್ಮ ಎದೆ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ, ಅದನ್ನು ಹಾಗೆ ಒಮ್ಮೆ ಗಮನಿಸಿ. ಮತ್ತೆ ನಿಧಾನವಾಗಿ ಉಸಿರನ್ನ ಬಿಡ್ತಾ ಹಾಗೆ ಮುಂದೆ ಬಾಗಿ ಎಕ್ಸ್ಹೇಲ್.
ಈಗ ಎರಡು ಕೈಗಳನ್ನ ಮುಂದೆ ಚಾಚಿ ಆರಾಮ್ಸೆ ಶಶಾಂಕಾಸನ ಅಂತೀವಿ. ವಿಶ್ರಾಂತಿ. ಮಂಡಿಗಳನ್ನ ಎತ್ತಬಾರ್ದು, ಪೃಷ್ಠವನ್ನು ಎತ್ತಬಾರ್ದು. ಡೋಂಟ್ ಲಿಫ್ಟ್ ಯುವರ್ ಬಟನ್ಸ್. ಓಕೆ, ಆರಾಮ್ಸೆ ಕಮ್. ರಿಲ್ಯಾಕ್ಸ್ ಮಾಡಿ, ಹಾಗೆ ರಿಲ್ಯಾಕ್ಸ್. ಸ್ಲೋಲಿ ಈಗ ಕಮ್ ಟು ಸ್ಟ್ಯಾಂಡಿಂಗ್ ಪೋಸ್ಚರ್. ಈಗ ಬರೀ ಹಿಮ್ಮಡಿಯನ್ನ ಎತ್ತಾ ಹೋಗ್ಬೇಕು, ಹಿಮ್ಮಡಿಯನ್ನ ಎತ್ತಾ ಹೋಗ್ಬೇಕು. ಇದು ಕೂಡ ನಾವು ಇಲ್ಲಿ ಹಿಮ್ಮಡಿಯನ್ನು ಎತ್ತಾ ಹೋಗ್ತಾ ಇರೋದ್ರಿಂದ ಕಾಫ್ ಮಸಲ್ ಈ ಕೆಳಗಿನ ಭಾಗಕ್ಕೆ ಇಲ್ಲಿ ಇದು ಹೃದಯದ ಎರಡನೇ ಹೃದಯ ಅಂತ ಹೇಳ್ತಾರೆ. ಸೊ ಇದನ್ನ ಮಾಡ್ತಾ ಇರೋದ್ರಿಂದ ಹೃದಯದ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ. ಓಕೆನಾ? ಕಾಲುಗಳೆರಡು ಜೊತೆಲಿ ಸೇರಿಸಿ ಈಗ ಫಾಸ್ಟ್ ಆಗಿ 1 2 3 4 5 6 7 8 9 10 11 12 ಕುತ್ತಿಗೆ ನೇರವಾಗಿ 13 14 15 16 17 18 19 20. Stop the practice. ಆರಾಮ್ಸೆ ನೀವು ಇನ್ನೂ ಜಾಸ್ತಿನೂ ಮಾಡ್ಬೋದು. ಸೊ ಈ ಥರ. ಸೊ ಇದಿಷ್ಟು. ಸೊ ಆಮೇಲೆ ಇದರಲ್ಲಿ ಮತ್ತೆ ಬ್ರೀತಿಂಗ್ ಎಕ್ಸಸೈಸಿಗೆ ಹೋಗ್ತೀವಿ. ಅದು ಕೂಡ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದ್ರ ಜೊತೆ ಸ್ವಲ್ಪ ಜಾಯಿಂಟ್ ಎಕ್ಸಸೈಸ್ ಅನ್ನು ಮಾಡಬೇಡ. ಕಾಲು ಬೆರಳು ಮುಚ್ಚಿ ತೆಗೆಯುವಂಥದ್ದು. ಕ್ಲೋಸ್, ಬಲಗಾಲು ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್. ಸ್ಟಾಪ್ ದ ಪ್ರಾಕ್ಟೀಸ್. ಎಡಗಾಲು ಲೆಫ್ಟ್ ಲೆಗ್ ಸ್ಟಾರ್ಟ್. ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್. ಲಾಸ್ಟ್ ಆನ್ ಕ್ಲೋಸ್, ಓಪನ್. ಸ್ಟಾಪ್ ದ ಪ್ರಾಕ್ಟೀಸ್. ಪಾದಗಳ ತಿರುಗಿಸುವಿಕೆ. ಸ್ಟಾರ್ಟ್. 1 2 3 4 5. ರಿವರ್ಸ್. ಸ್ಟಾರ್ಟ್. 1 2 3 4 5. ಸ್ಟಾಪ್ ದ ಪ್ರಾಕ್ಟೀಸ್. ಎಡಗಾಲು. ಸ್ಟಾರ್ಟ್. 1 2 3 4 5. Reverse direction. Start. 1 2 3 4 5. Stop the practice. Next, chair sit-ups ಹೋಗೋಣ. ಮಂಡಿ ನೋಡುವಂಥವ್ರು ಇದನ್ನ ಮಾಡಬೇಡಿ. ಸೊ ನಾರ್ಮಲ್ ಆಗಿರುವಂಥವ್ರು ಮಾಡೋಣ ಇದನ್ನ. ಕೈಗಳನ್ನು ಮುಂದೆ ಚಾಚಿ ಬೆನ್ನು ನೇರವಾಗಿರಬೇಕು. ಸ್ಟಾರ್ಟ್. 1 come on, 2 come on, 3 come on, 4 come on, 5 come on. Stop the practice. Stop it. ಹಾಗೆ knee rotation, ಮಂಡಿ ತಿರುಗಿಸುವಿಕೆ. ಸ್ಟಾರ್ಟ್. ನಾವು 1 ಎಷ್ಟಾಗ್ತೋ ಅಷ್ಟೇ ಮಾಡಿ, ಪ್ರೆಷರ್ ಹಾಕೋಬೇಡಿ. 2 3 4 5. Reverse direction. Reverse. Start. 1 2 3 4 5. Stop the practice. ಸೊಂಟದ ಭಾಗ. Start. 1 2 3 4 5. Reverse direction. Reverse. Start. 1 2 3 4 5. Stop the practice. Stop it. ಇವೆಲ್ಲ ಸ್ವಲ್ಪ ಈಗ ಜಾಯಿಂಟ್ ಎಕ್ಸಸೈಸ್ ಆಯ್ತು. ಮತ್ತೆ ಈಗ ನೆಕ್ಸ್ಟ್ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಹೃದಯದ ಜೊತೆಗೆ ನಮಗೆ ರಿಲ್ಯಾಕ್ಸ್ ಆಗೋದಕ್ಕೆ. ಓಕೆನಾ? ಬ್ರೀತಿಂಗ್ ಎಕ್ಸಸೈಸ್. ಕಾಲುಗಳ ಜೊತೆಲಿ ಸೇರಿಸಿರೋಣ. ಲೆಗ್ಸ್ ಟುಗೆದರ್.